ಟ್ರಾಫಿಕ್ ಪೊಲೀಸಿಂದ ಈ ಥರ ಎಸ್ಕೇಪ್ ಆಗ್ತದೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಗೈಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನೀರು ಕುಡಿದು ಚಳಿ ಅಂತ ರೂಮಲ್ಲೇ ಹನುಮಾನ್ ಚಾಲೀಸ್ ಓದಿ 2 ಬಾಳೆಹಣ್ಣು ತಿನ್ಕೊಂಡು ಜಿಮ್ ಕಡೆ ಹೊಡೋಣ ಅಂತ ಹೊರಟೆ. ಏನೋ ಒಂಥರ ಖುಷಿ. 1 ವಾರ ಆಯಿತು ನಾನು ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡಿ ಸಖತ್ತಾಗಿ ಹೋಗ್ತಾ ಇದೆ ಅಂತ ಅನ್ಕೊತ ವೆಯ್ಟ್ ಚೆಕಪ್ ಮಾಡಿ ಇವತ್ತು ಶೋಲ್ಡರ್ ಮತ್ತು ಲೆಗ್ಸ್ ವರ್ಕೌಟ್ ಆ್ಯಸ್ ಯೂಶುವಲ್ ಮಿರರ್ ಮುಂದೆ ಒಂದು ಪೋಸ್ ಕೊಡ್ತಾ ಒಳ್ಳೆ ವರ್ಕೌಟ್ ಆಯಿತು ಅಂತ ಹೊರಟೆ. ಟಿಫನ್ಗೆ ದೋಸೆ ಗಬಗಬ ಅಂತ ತಿನ್ಕೊಂಡು ಯಾಕೆ ಈ ಥರ ಓಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ? ಹೇಳ್ತೀನಿ ಬನ್ನಿ. ಲೇಟ್ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣಕರ್ತರು ಯಾರು ಅಂದರೆ ನನ್ನ ರೈಟ್ ಸೈಡಲ್ಲಿ ಕಾಣ್ತಿರೋ ಈ ಶಿವಣ್ಣ. ಓಕೆ, ನಮ್ಮ ರಾಕೇಶ್ ಸರ್ ಅವರ ಮಗನ ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಬಂದ್ವಿ. ನಾನು ಶಿವಣ್ಣ ಮತ್ತು ಅವ್ರ ಫ್ಯಾಮಿಲಿ ಜೊತೆ ಅವ್ರ ಕಾರಲ್ಲೇ ಬಂದೆ. ಸತ್ಯನಾರಾಯಣ ಪೂಜೆ ಆಗ್ತಾ ಇತ್ತು. ಅದು ಮುಗಿದಂಗೆ ನಮ್ಮ ಕೊಲೀಗ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದರು. ಬಂದಿದ್ದ ತಕ್ಷಣ ಕೇಕ್ ಕಟ್ಟಿಂಗ್ ಮಾಡಿಸಿ ಗ್ರೂಪ್ ಫೋಟೋ ಹೊಡೆದು ಡೈರೆಕ್ಟ್ ಊಟಕ್ಕೆ ಎಂಟ್ರಿ. ಒಳ್ಳೆ ಊಟ, ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಬೇಗ ಬೇಗ ಮನೆ ಕಡೆ ಹೊರಡಬೇಕು ಅಂತ ಹೊರಡ್ತಾ ಇದ್ದೀವಿ. ಇದೇ ಟೋಲಿಂದನೇ ಒಂದು ಸರ್ಕಲಲ್ಲಿ ಪೊಲೀಸ್ ನಿಂತಿದ್ರು. ನಾನು ಬೇರೆ ಹೆಲ್ಮೆಟ್ ಇರಲಿಲ್ಲ. ನಮ್ಮ ಪ್ರಮಿತ್ ಅವ್ರು ಗಾಡಿ ಓಡಿಸ್ತಾ ಇದ್ರು. ರಪ್ಪ ಅಂತ ಎಗ್ರಿ ಓಡ್ ಬಂದು ಈ ಕಡೆ ನಿಂತ್ಕೊಂಡೆ. ಸದ್ಯದಲ್ಲಿ 500 ರೂಪಾಯಿ ಸೇವ್ ಆಯಿತು ಅಂತ ಹೇಳ್ತಾ ನಾನು ಪಾಡಿಗೆ ನಾನು ಯಾರೂ ಗೊತ್ತೇ ಇಲ್ಲ ಅಂತ ನೆಡ್ಕೊಂಡು ಬರ್ತಾ ಇದ್ದೆ. ನಮ್ಮ ಪ್ರಮಿತ್ ಅವರು ಸೈಲೆಂಟಾಗಿ ಬಂದರು. ನೋಡಿ ಆ ಮುಖದಲ್ಲಿರೋ ಸ್ಮೈಲೇ ಹೇಳುತ್ತೆ ಯಾವ ರೇಂಜಿಗೆ ಎಸ್ಕೇಪ್ ಆಗಿದ್ದೀವಿ ಅಂತ. ಎಲೆಕ್ಟ್ರಾನಿಕ್ ಸಿಟಿ ಕಡೆ ಬರೋ ಅಷ್ಟರಲ್ಲಿ ಜೋರು ಮಳೆ. ಬಟ್ ಸಂಜೆ ಹೊತ್ತಲ್ಲಿ ಮಳೆಯಲ್ಲಿ ನೆನ್ಕೊಂಬರೋ ಮಜಾನೇ ಬೇರೆ ಅಂತ ಹೇಳ್ತಾ ಬಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ಗೆ ಯೂಟ್ಯೂಬ್ ನೋಡಿ ತಟ್ಟೆ ತೊಗೊಂಡು ಬಾಟ್ಲು ತೊಗೊಂಡು ಊಟಕ್ಕೆ ಹೋಗೋಣ ಅಂತ ಕೆಳಗೆ ಹೋಗ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಶನಿವಾರ ನಮ್ಮ ಬಾಸ್ನ ಸರಿ ನೋಡ್ಕೊಂಡು ಬಂದ್ಬಿಡೋಣ ಅಂತ ಡೈರೆಕ್ಟ್ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ತೊಗೊಂಡು ಕಾಪಾಡಪ್ಪ ಅಂತ ಕೈ ಮುಗಿದು ವಾಪಸ್ PG ಕಡೆ ಹೊರಟೆ. ಬಂದ ತಕ್ಷಣ ಗೋಬಿ ರೈಸ್ ಅಡುಗೆ ಮಾಡಿದ್ರು. ಊಟ ಮಾಡಿ ಇವತ್ತಿನ ದಿನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್.